ಒಂದು ನಿಮಿಷ ಫೈನಲ್ಲಿ ಚೂರು ಬ್ಯಾಕ್ ಬಂದ್ರು ಜಗಣ ಹೋಗ್ತಾರೆ ಡೈರೆಕ್ಟ್ರು ಸೈಡಲ್ಲಿ ಇಟ್ಬಿಡಿ ಅದು ರೈಟ್ ಅಂಡ್ ಶಾಡೋ सरस्वती नाम्न्याः ಬಂದ್ಬಿಡಿ ಎಲ್ಲರೂ ಅಲ್ಲಿ ಯಾಕೆ ಸಂದಿಗೆ ಹೋಗ್ತೀರಾ ನಾನು ಹೇಳಿ ಟಕ್ಕಂತ ಕಟ್ ಮಾಡ್ಕೋಬೇಕು ಟಕ್ಕಂತ ಓಪನ್ ಮಾಡ್ಕೋಬೇಕು ಇಲ್ಲಿ ಇನ್ನೂರು ಕ್ಲಾಪು ಅಮ್ಮ ಹೇಳಿ ಹೇಳಿ ಯಶಸ್ವಿ ಆಗಲಿ ಬನ್ನಿ ಬಂದ್ಬಿಡಿ ನಾರ್ಮಲ್ ಆಯ್ತು ನೀನೋಗಲ್ಲಿ ಸೆಂಟ್ರಲ್ ಬಿಡೋದಿನ ಬ್ಯಾಲೆನ್ಸ್ ತೆಗಿತಾರ್ತಾನೆ ಅಲ್ಲೇನ್ ಮಾಡ್ತಿದ್ದ ಬಾರ ನಮ್ದಾಯ್ತಪ್ಪ ಡಿ ಒ ಪಿಗೆ ಲುಕ್ಕಾ ಸೂರ್ಯಗೆ ಚಾರ್ಜ್ ಬನ್ನಿ ಎಲ್ಲ ಸಮಸ್ತ ಕನ್ನಡಾಭಿಮಾನಿಗಳಿಗೆ ಮತ್ತು ಪತ್ರಕರ್ತರಿಗೆ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ದಸರಾ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ದಿನ ನಮ್ಮ ಚಿತ್ರ ಶ್ರೀಮತಿ ಸಿಂಧೂರ ಅಂತೇಳಿ ಪ್ರಾರಂಭ ಮಾಡ್ತಾ ಚಿತ್ರದ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ. ಈ ದಿನ ನಮ್ಮ ನಿರ್ಮಾಪಕರಾದ DN ನಾಗಿರೆಡ್ಡಿ ಅವರು ಈ ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಶ್ರೀಮತಿ ಸಿಂಧೂರ ಅಂಥೇಳಿ ಈ ಚಿತ್ರದ ಹೆಸರು. ನಮ್ಮ ನಾಯಕ ನಟರಾದಂಥ ವಿಜಯ ರಾಘವೇಂದ್ರ ಅವರು ಈ ಚಿತ್ರವನ್ನು ಲೀಡ್ ಮಾಡ್ತಿದ್ದಾರೆ. ಪ್ರಿಯಾ ಹೆಗಡೆ ಅವರು ನಾಯಕಿಯಾಗಿ ಈ ಚಿತ್ರದಲ್ಲಿ ಅಭಿನಯಿಸ್ತಿದ್ದಾರೆ. ಮತ್ತು ನಮ್ಮ ಸಂಗೀತ ನಿರ್ದೇಶಕರು ಲೆಜೆಂಡ್ರಿ ರಾಜೇಶ್ ರಾಮನಾಥ್ ಅವರು ನಮ್ಮ ಚಿತ್ರದ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಹಾಗೆ ನಮ್ಮ 5 ಸ್ಟಾರ್ ಗಣೇಶ್ ಅವರು ನಮ್ಮ ಚಿತ್ರದಲ್ಲಿ ಇದ್ದಾರೆ. ಮತ್ತು ದಾಸಣ್ಣ PK ದಾಸ್ ಅವರು, ಇದು ಅವರ 126ನೇ ಚಿತ್ರ. ನಮ್ಮ ಜೊತೆ ಅವರು ಅಂಥ ದೊಡ್ಡ
ಕ್ಯಾಮ್ರಾಮನ್ ನಮ್ಮ ಜೊತೆಲಿ ಇವತ್ತು ಸೇರಿಕೊಂಡಿದ್ದಾರೆ. ಹಾಗೆ ಗಂಗಾಧರ್ ಅವರು ನಮ್ಮ ಈ ಚಿತ್ರದಲ್ಲಿ ಕಾರ್ಯಕಾರಿ ನಿರ್ಮಾಪಕರಾಗಿ ಈ ಚಿತ್ರವನ್ನು ಮುನ್ನಡೆಸ್ತಾ ಇದ್ದಾರೆ. ಮತ್ತು ಗಣೇಶ್ ಅವರು ಕೂಡ ಈ ಚಿತ್ರದಲ್ಲಿ ಒಂದು ಒಳ್ಳೆ ಉತ್ತಮವಾದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಚಿತ್ರ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂಥ ಒಂದು ಚಿತ್ರ. ಈ ಚಿತ್ರದಲ್ಲಿ ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಮತ್ತು ಎಮೋಷನ್ಸ್ ಇದೆ, ದೇವರಿದೆ, ಆಂಜನೇಯ ಸ್ವಾಮಿ ನಮ್ಮ ಈ ಚಿತ್ರದಲ್ಲಿ ಒಂದು ಮುಖ್ಯವಾದ ಭಾಗವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಈ ಚಿತ್ರ ಒಂದು ನಿಮ್ಮನ್ನು ರಂಜಿಸುವ ರೀತಿಯಲ್ಲಿ ಕತೆ ಮೂಡಿ ಬಂದಿದೆ. ಈ ಚಿತ್ರ ಇದೇ ತಿಂಗಳ 23ನೇ ತಾರೀಕಿನಿಂದ ಮೂಡಿಗೆರೆ, ಸಕಲೇಶ್ಪುರ, ಚಿಕ್ಕಮಗಳೂರು ಸುತ್ತಮುತ್ತ ಚಿತ್ರೀಕರಣ ಪ್ರಾರಂಭ ಆಗ್ತಾ ಇದೆ. ಧನ್ಯವಾದಗಳು. ಎಲ್ಲ ಸ್ನೇಹಿತರಿಗೂ ಕೂಡ, ನಮ್ಮ ಪತ್ರಿಕಾ ವರ್ಗದ, ಮಾಧ್ಯಮ ವರ್ಗದ ಮತ್ತು ಇದುವರೆಗೂ ನಮ್ಮನ್ನು ಗೈಡ್ ಮಾಡ್ಕೊಂಡು ಬಂದಿರುವಂಥ ಎಲ್ಲ ಸ್ನೇಹಿತರಿಗೂ, ಹಿರಿಯರಿಗೂ ವಿಜಯದಶಮಿ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳು. ಅನಂತರಾಜು ಸರ್ ಹೇಳಿದಾಗೆ ನಮ್ಮ ಹೊಸ ಸಿನಿಮಾ ಶ್ರೀಮತಿ ಸಿಂಧೂರ ಅಂತ ನಾಗಿರೆಡ್ಡಿ ಸರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಅವರು ಪ್ರೊಡ್ಯೂಸ್ ಮಾಡೋಕ್ಕೆ ಬಂದಾಗ ನಾನು ಒಂದೇ ಮಾತು ಹೇಳಿದ್ದವರು, ಈ ಸಿನಿಮಾ ಹಿಟ್ಟಾಗುತ್ತೆ, ನೀವು ಸುಮ್ಮನೆ ಕೆಲಸ ಮಾಡಿ ಅಂದರು. ಯಾಕಂದರೆ ನಮಗೆ ಆ ಥರ ವಿಶ್ವಾಸ ಭಾಳ ಬೇಕಾಗುತ್ತೆ. ಒಂದು ಸಿನಿಮಾ ಮಾಡಬೇಕು ಅಂತೇಳಿದ್ರೆ ಇವಾಗ ಹಣಕಾಸು ಇರೋದು ಸರಿ, ಅದ್ರ ಜೊತೆಗೆ ಒಳ್ಳೆ ಕಥೆ ಬೇಕಾಗುತ್ತೆ. ಆ ಕಥೆ ಮೇಲೆ ಅವ್ರಿಗೆ ಭಾಳ ನಂಬಿಕೆ, ಅನಂತರಾಜು ಸರ್ ಮೇಲೆ ಅವ್ರಿಗೆ ಭಾಳ ನಂಬಿಕೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಎಲ್ಲ ಥರ ಸಿನಿಮಾ ನೋಡ್ತಾ ಬರ್ತಾ ಇದ್ದೀವಿ. ಆದರೆ ಈ ಸಿನಿಮಾದಲ್ಲಿರುವಂಥ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅನ್ನೋ ಒಂದು ಗುಣ ಏನಿದೆ, ಅದ್ರ ಜೊತೆಗೆ ಒಂದು ಸಣ್ಣ ಫ್ಯಾಂಟಸಿ ಇದೆ. ಇವಾಗ ಇತ್ತೀಚಿನ ಜನ್ರೇಷನ್ಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಯಾವುದು ಅರ್ಥ ಆಗಲ್ವೋ ಅದ್ರ ಕಡೆ ಅವ್ರಿಗೆ ಒಲವು ಜಾಸ್ತಿ ಆಗ್ತಾ ಇದೆ. ಅಂದರೆ ಇಟ್ ಕುಡ್ ಬಿ ಅದೊಂದು ಪವಾಡ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಮ್ಯಾಜಿಕ್ ಆಗಿರ್ಬೋದು, ಬೇರೆ ಯಾವುದೋ ಒಂದು ಅವ್ರ ಅರ್ಥಕ್ಕೆ ನಿಲುಕದೇ ಇರುವಂಥ ಯಾವುದೋ ವಿಚಾರ ಆಗಿದ್ರೆ ಅವರು ಇಷ್ಟಪಡ್ತಾ ಇದ್ದಾರೆ. ಸೊ ಅಂಥ ಒಂದು ವಿಚಾರನ ಅದು ಭಕ್ತಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಚಮತ್ಕಾರ ಆಗಿರ್ಬೋದು, ಇವೆಲ್ಲವನ್ನೂ ಸೇರಿ ಒಂದು ಭಾಳ ಒಳ್ಳೆ ಕಥೆ ಮಾಡಿದ್ದಾರೆ ಅನಂತರಾಜು ಸರ್. ನನಗೆ ಅನಂತರಾಜು ಸರ್ ಜೊತೆ ಇದು 2ನೇ ಅನುಭವ. ಮೊದಲನೇ ಸಲ ಮಸ್ತ್ ಮಜಾ ಮಾಡಿ ಅಂತ ಸಿನಿಮಾ ಮಾಡಿದ್ವಿ. ಭಾಳ ದೊಡ್ಡ ಯಶಸ್ಸನ್ನು ಆ ಸಿನಿಮಾ ಮುಖಾಂತರ ನನಗೆ ಅನಂತರಾಜು ಸರ್ ಕೊಟ್ಟಿದ್ರು. ಈ 2ನೇ ಪ್ರಯತ್ನ ಕೂಡ ಅದಕ್ಕಿಂತ ದೊಡ್ಡ ಯಶಸ್ಸು ಆಗಲಿ ಅಂತ ನಾವೆಲ್ಲರೂ ಕೂಡ ಒಂದು ಸಿನಿಮಾ ತಂಡವಾಗಿ ಆಶಿಸ್ತಾ ಇದ್ದೀನಿ. ಮತ್ತೊಮ್ಮೆ ಥ್ಯಾಂಕ್ಸ್ ನಿಮಗೆಲ್ರಿಗೂ. ಸಿನಿಮಾ ಬಗ್ಗೆ, ಸಿನಿಮಾ ಪಾತ್ರದ ಬಗ್ಗೆ, ಕಥೆ ಬಗ್ಗೆ ಏನೇ ಹೇಳೋದಕ್ಕೂ ಇದು ಭಾಳ ಬೇಗ ಅಂತ ನನಗನ್ಸುತ್ತೆ. ಆದರೆ ಸುಮ್ಮನೆ ಒಂದು ಲೇಯರ್ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಊರಿನ ಒಂದು ಜವಾಬ್ದಾರಿಯುತ ಮನೆತನದ ಒಬ್ಬ ಹುಡುಗ ನಾನು, ಒಬ್ಬ ಮಗ ನಾನು. ಅಲ್ಲಿ ಅವನಿಗೆ ಸಿಗುವಂಥ ಸಂಬಂಧಗಳಾಗಲಿ, ಅವನಿಗಾಗುವಂಥ ಅವನ ಜೀವನದಲ್ಲಿ ಆಗುವಂಥ ಬದಲಾವಣೆಗಳಾಗಲಿ, ಇವೆಲ್ಲವೂ ಭಾಳ ಇಂಟ್ರೆಸ್ಟಿಂಗ್ ಆಗಿ ಅನಂತರಾಜು ಸರ್ ಒಂದು ಕಥೆಯಾಗಿ, ಒಂದು ಸ್ಕ್ರಿಪ್ಟ್ ಆಗಿ ರೆಡಿ ಮಾಡಿದ್ದಾರೆ. ಸೊ ಐ ಆಮ್ ಆಲ್ ಎಕ್ಸೈಟೆಡ್. ರಾಜೇಶ್ ಸರ್, ಗಣೇಶ್ ಸರ್, ಆಮೇಲೆ ದಾಸನ ಮತ್ತು ಗಣೇಶ್ ಸರ್, ಅಂದರೆ ನಾವೆಲ್ಲ ಇವ್ರ ಕೆಲಸನ ತುಂಬ ಇಷ್ಟಪಟ್ಟು ಜೊತೆ ಕೆಲಸ ಮಾಡಿ, ಆ್ಯಂಡ್ ಆಫ್ಕೋರ್ಸ್ ರಾಜೇಶ್ ರಾಮನಾಥ್ ಸರ್ ಅವರ ಸಂಗೀತಕ್ಕೆ ಐ ಹ್ಯಾವ್ ಬೀನ್ ಅ ಫ್ಯಾನ್. ನಮ್ಮ ಜನ್ರೇಷನಿಂದ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತೊಮ್ಮೆ ಈ ಒಂದು ಚಿತ್ರತಂಡ ಜೊತೆ ಕೆಲಸ ಮಾಡೋದು ನನಗೆ ಭಾಳ ಖುಷಿ ಇದೆ. ಪ್ರಿಯಾ ಹೆಗಡೆ ಅವ್ರ ಜೊತೆ ಮೊದಲನೇ ಸಲ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಅವರೇ ಹೇಳಿದ್ದು, ಮಾಲ್ಗುಡಿ ಡೇಸ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು ನಂದು. ಆವಾಗ ಅದ್ರ ಜೊತೆ ಅವ್ರದ್ದೊಂದು ಸಿನಿಮಾ ರಿಲೀಸ್ ಆಗಿತ್ತಂತೆ, ಜಿಲ್ಕಾ ಅಂತ. ರೀಸೆಂಟಾಗಿ ರಿಪ್ಪನ್ ಸ್ವಾಮಿ ರಿಲೀಸ್ ಆಯಿತು. ಅದ್ರ ಜೊತೆಗೆ ಮತ್ತೆ ಅವ್ರ ಸಿನಿಮಾ ತಿಲಕ್ ಅವ್ರ ಜೊತೆ ಉಸಿರು ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತಂತೆ. ಸೊ ಕಾಕತಾಳೀಯ ಕೋಇನ್ಸಿಡೆನ್ಸ್ ಅನಂತರಾಜು ಸರಿಂದ ಇವಾಗ ಇಬ್ಬರು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಸೊ ಹಬ್ಬದ ದಿನ ನೀವೆಲ್ಲರೂ ಬಂದಿದ್ದೀರಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನಮ್ಮ ಥ್ಯಾಂಕ್ ಯು ಸರ್. ಲೀಡ್ ರೋಲೇ ಅದು ಪ್ರಾಬಬ್ಲಿ ಶ್ರೀಮತಿ ಸಿಂಧೂರ ಅಂತ ಒಂದು ಹೀರೋಯಿನ್ ಮೇಲೆ ಈ ಕಥೆಯ ಬಹಳ ಮುಖ್ಯವಾದಂಥ ಅಂಶದ ಮೇಲೆ ಈ ಟೈಟಲ್ನ ಇಟ್ಟಿದ್ದಾರೆ. ಅದು ನನಗೆ ಇನ್ನೊಂದು ಭಾಳ ಇಷ್ಟ ಆದಂಥ ವಿಚಾರ. ಇವಾಗ ಹೌದು, ರಿಪ್ಪನ್ ಸ್ವಾಮಿ ಅಂತ ಮಾಡಿದ್ದೆ, ಸೀತಾರಾಮ್ ಅಂತ ಮಾಡಿದ್ದೆ, ಬರೀ ಆ ಥರ ಒಂದು ಹೀರೋ ಸೆಂಟ್ರಿಕ್ ಆಗಿರುವಂಥ ಟೈಟಲ್ಗಳನ್ನೇ ಮಾಡಬೇಕು ಅನ್ನೋ
ಉದ್ದೇಶ ಆಗಲಿ ಅಥವಾ ಕಂಡೀಷನ್ ಆಗಲಿ ನಂದು ಏನಿಲ್ಲ. ನನಗೆ ಒಳ್ಳೆ ಕಥೆ ಇರಬೇಕು, ನನಗೆ ಒಳ್ಳೆ ಪಾತ್ರ ಇರಬೇಕು. ಆಗಲೇ ಹೇಳಿದ್ನಲ್ಲ, ಆ ಪಾತ್ರನೇ ಬಂದು ಆ ಊರಿನ ಒಬ್ಬ ಗೌರವಾನ್ವಿತ ಒಂದು ಮನೆತನದ ಒಂದು ಕುಟುಂಬದ ಒಬ್ಬ ಮಗ ಅವನು. ಅವನಿಗೆ ತನ್ನದೇ ಆದ ನಂಬಿಕೆಗಳಿರ್ತವೆ, ತನ್ನದೇ ಆದ ಜೀವನ ಶೈಲಿ ಇರುತ್ತೆ. ಹೇಗೆ ಅದರಲ್ಲಿ ಬದಲಾವಣೆ ಬರುತ್ತೆ, ಯಾಕೆ ಬದಲಾವಣೆ ಬರುತ್ತೆ, ಸ್ವಲ್ಪ ಏನದು ಆತರದ ಸ್ವಭಾವ ಅನ್ನೋದೆಲ್ಲ ಇರುತ್ತೆ ಆ ಸಿನಿಮಾದಲ್ಲಿ. ಒಂದು ಹೊಸ ಕ್ಯಾರೆಕ್ಟರ್ನ ಟ್ರೈ ಮಾಡುವಂಥ ಅವಕಾಶ ನಮಗೆ ಸಿಗುತ್ತೆ. ಆ್ಯಕ್ಚುಲಿ ಶ್ರೀಮತಿ ಸಿಂಧೂರ ಅನ್ನೋದು ಒಬ್ಬ ನಾಯಕನ ಮೇಲೆ ಆಗಲಿ ನಾಯಕಿಯ ಮೇಲೆ ಆಗಿರುವಂಥ ಟೈಟಲ್ ಅಲ್ಲ. ಅದು ಓವರಾಲ್ ಕಂಟೆಂಟ್ ಏನು ಹೇಳುತ್ತೆ, ಆ ಕಥೆಗೆ ಸಂಬಂಧಪಟ್ಟಾಗೆ ನಾವು ಶ್ರೀಮತಿ ಸಿಂಧೂರ ಅಂತೇಳಿ ಆ ಟೈಟ್ಲನ್ನು ಇಟ್ಟಿದ್ದೀವಿ. ಅದು ನಾಯಕಿ ಓರಿಯೆಂಟೆಡ್ ಅಂತನ್ಸು ನಿಮ್ಗೆ ಅನಿಸ್ಬಾರ್ದು, ನಾಯಕನ ಓರಿಯೆಂಟೆಡ್ ಅಂತಲೂ ನಿಮಗೆಲ್ಲ. ಓವರಾಲ್ ಕಂಟೆಂಟ್ ಏನು ಹೇಳ್ತಾ ಇದೆ, ಆ ಕಂಟೆಂಟ್ಗೆ ಪೂರಕವಾಗಿ ನಿಮಗೆ ನೋಡುವಾಗ ಕಥೆಗೆ ಇದು ಸೂಕ್ತವಾದಂಥ ಒಂದು ಟೈಟ್ಲ್ ಅಂತ ನಿಮಗೆ ಅನ್ನಿಸ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಚಿತ್ರಕ್ಕೆ ಶ್ರೀಮತಿ ಸಿಂಧೂರ ಅಂತ ಹೆಸರಿಟ್ಟಿದ್ದಾರೆ. ಹಾಂ, ವಿಜಯ ರಾಘವೇಂದ್ರ ಅವರು ಆ ಪಾತ್ರದಲ್ಲಿ ನಮ್ಗೆ ಕಾಣಿಸ್ಕೊಡ್ತಾರೆ. ಯಾವುದೇ ಆದರೂ ಒಂದು ಕಥೆನ ನಾವು ಬರೆಯೋಕ್ಕೆ ಕೂತಾಗ ಒಬ್ಬ ನಾಯಕ ಬೇಕು ನಮಗೆ. ನಾಯಕ ಯಾರು ಅಂತ ನಮ್ಮ ತಲೆಗೆ ಬಂದಾಗ ಅದಕ್ಕೆ ತಕ್ಕಾಗಿ ಕತೆ ಹೋಗ ತಡ್ಕೊಳ್ತದೆ, ಅದು ಮೂವ್ ಆಗುತ್ತೆ. ಹಾಗಾಗಿ ನಾವು ವಿಜಯ ರಾಘವೇಂದ್ರ ಅವರು ನಮ್ಮ ಈ ಕತೆಗೆ ಸೂಕ್ತವಾಗಿ ಆಯ್ಕೆ ಅಂತೇಳಿ ನಾವು ರಾಘವರನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ಇದು ಮೂಡಿಗೆರೆ, ಚಿಕ್ಕಮಂಗಲ, ಮಂಗಳೂರು, ಹಾಸನ, ಸಕಲೇಶ್ಪುರ ಈ ಸುತ್ತಮುತ್ತ ಪೂರ್ತಿ ಚಿತ್ರೀಕರಣ ನಡೆಯುತ್ತೆ. ಬೆಂಗಳೂರಿನಲ್ಲಿ ಸಹ ಒಂದಷ್ಟು ದಿನಗಳ ಕಾಲ ಚಿತ್ರೀಕರಣ ನಡೆಯುತ್ತೆ. ಬೇರೆ ಪಾತ್ರಗಳಲ್ಲಿ ನಮ್ಮ ಮಾನಸ ಶ್ರೀಧರ್ ಅವರು ಇದ್ದಾರೆ, ಮಾನಸ ಸುಧೀರ್ ಅವರು ನಮ್ಮ ಕಾಂತಾರ ಚಿತ್ರದಲ್ಲಿ ತಾಯಿ ಪಾತ್ರ ಮಾಡಿರೋರು. ಅವರೊಂದು ಮುಖ್ಯ ಭೂಮಿಕೆ ನಮ್ಮ ರಾಘವರ ತಾಯಿ ಪಾತ್ರವನ್ನು ಮಾಡ್ತಿದ್ದಾರೆ. ಮತ್ತು ಪ್ರಸನ್ನ ಬಾಗಿನ ಅಂಥೇಳಿ ಒಬ್ಬ ಯಂಗ್ ವಿಲನ್ ಅವರು ಈ ಚಿತ್ರದಲ್ಲಿ ಲೀಡ್ ಮಾಡ್ತಿದ್ದಾರೆ. ಮತ್ತು ನಮ್ಮ ಗಣೇಶ್ ರಾವ್ ಇದ್ದಾರೆ, ನಮ್ಮ ರಿತೇಶ್ ಇದ್ದಾರೆ, ಇನ್ನು ಸಾಕಷ್ಟು ಕಲಾವಿದರು ನಮ್ಮ ಈ ಚಿತ್ರದಲ್ಲಿ ಅಭಿನಯಿಸ್ತಿದ್ದಾರೆ. ಆಂಜನೇಯ ಸ್ವಾಮಿ, ನಮ್ಮ ಮಾರುತಿ ಅಂಥೇಳಿ ಇಬ್ಬರು ಉತ್ತರ ಕರ್ನಾಟಕದವರು. ಅವರು ಬಾಡಿ ಬಿಲ್ಡರು, ವರ್ಲ್ಡ್ ವೈಡ್ನಲ್ಲಿ ಅವರಿಗೆ ಹೆಸರು ಮಾಡಿದ್ದಾರೆ. ಅವರು ನಮ್ಮ ಚಿತ್ರದಲ್ಲಿ ಒಂದು ಪ್ರಮುಖವಾದ ಪಾತ್ರ, ಆಂಜನೇಯ ಸ್ವಾಮಿ ಪಾತ್ರವನ್ನು ಮಾಡ್ತಿದ್ದಾರೆ. ಅವರು ಬರಬೇಕಿತ್ತು, ಬಂದಿಲ್ಲ ಕಾರಣಾಂತರದಿಂದ. ಸೊ ಜೊತೆಯಲ್ಲಿ ಈಗ ನಮ್ಮ ಪ್ರಿಯ ಹೆಗಡೆ ಅವರು ನಾಯಕ ನಟಿ ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ಗಳು ಆ್ಯಂಡ್ ಇವತ್ತು ಬೀಯಿಂಗ್ ಅ ಫೆಸ್ಟಿವಲ್ ಡೇ, ನೀವೆಲ್ಲರೂ ನಿಮ್ಮ ಪರ್ಸ್ನಲ್ ಸ್ಪೇಸ್ನ ಬಿಟ್ಟು ಇಲ್ಲಿ ನಮಗೋಸ್ಕರ ಬಂದಿರೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಟೈಮ್ ಸ್ಟೇಜಲ್ಲಿ ಮಾತಾಡೋದಕ್ಕೆ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ, ಬಿಕಾಸ್ ಎಲ್ಲರೂ ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಇರೋವಂಥ ಒಂದು ಟೀಮು. ಸೊ ಇಟ್ಸ್ ಅ ಬ್ಲೆಸ್ಸಿಂಗ್ ನನಗೆ ಇವ್ರ ಜೊತೆ ವರ್ಕ್ ಮಾಡೋದಕ್ಕೆ ಅಪಾರ್ಚುನಿಟಿ ಸಿಕ್ಕಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಗಂಗಾಧರ್ ಸರ್ ಆ್ಯಂಡ್ ಅನಂತ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಸರ್ ಹೇಳಿದಾಗೆ ನಾನು ವಿಜಯ ರಾಘವೇಂದ್ರ ಸರ್ ದೊಡ್ಡ ಫ್ಯಾನ್. ಆ್ಯಂಡ್ ತುಂಬ ವರ್ಷದಿಂದ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ಟ್ರೈ ಮಾಡ್ತಾ ಇದ್ದೆ ಈ ಒಂದು ಅಪಾರ್ಚುನಿಟಿ ಸಿಗಬೇಕು ಅಂತ. ಸೊ ನಾನು ಆ್ಯಕ್ಚುಲಿ ಮಾಲ್ಗುಡಿ ಡೇಸಿಗೆ ಆಡಿಷನ್ ಕೂಡ ಕೊಟ್ಟಿದ್ದೆ, ಬಟ್ ಆಗಿರಲಿಲ್ಲ. ಬಟ್ ಸೇಮ್ ಟೈಮಲ್ಲಿ ರಿಲೀಸ್ ಆದಾಗ ತುಂಬ ಹರ್ಟ್ ಆಗಿತ್ತು, ಸಪ್ರೇಟ್ ಸ್ಕ್ರೀನಲ್ಲಿ ನೋಡಬೇಕು ಮೂವಿ ಅಂತ. ಬಟ್ ಮ್ಯಾನಿಫೆಸ್ಟೇಷನ್ ಈಸ್ ಆಲ್ವೇಸ್ ಗುಡ್ ಆ್ಯಂಡ್ ನನಗೆ ಅದು ವರ್ಕ್ ಆಯಿತು. ಆ್ಯಂಡ್ ನನಗೆ ಆ್ಯಕ್ಚುಲಿ ನಾನು ಫಸ್ಟ್ ಹೋದಾಗ ಸರ್ ಹೇಳಿದ್ರು ವಿಜಯ ರಾಘವೇಂದ್ರ ಸರ್ ಹೀರೋ ಅಂತ. ಸೊ ನಾನು ಏನು ಸ್ಕ್ರಿಪ್ಟ್ ಕೂಡ ಕೇಳಿರಲಿಲ್ಲ, ನಾನು ಮಾಡಬೇಕು, ದೇವರೇ ಸೆಲೆಕ್ಟ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ. ಲಕ್ಕಿಲಿ ಅವ್ರು ಸೆಲೆಕ್ಟ್ ಮಾಡಿ ಆದಮೇಲೆ ಸ್ಕ್ರಿಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಐ ಆಮ್ ವೆರಿ ಗ್ಲ್ಯಾಡ್. ಟೈಟಲ್ ಹೇಳಿದಾಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಅದೃಷ್ಟ. ಸೊ ಕಮರ್ಷಿಯಲ್ ಸ್ಕ್ರಿಪ್ಟಲ್ಲಿರೋ ಹೀರೋಯಿನ್ಗೆ ಹೆಂಗೆ ಇರುತ್ತೆ ರೋಲ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ತುಂಬ ರೋಲ್ ಫಸ್ಟಿಂದ ಲಾಸ್ಟ್ವರೆಗೂ ತುಂಬ ಚೆನ್ನಾಗಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಆ್ಯಂಡ್ ಇಷ್ಟು ಎಕ್ಸ್ಪೀರಿಯನ್ಸ್ ಇರೋ ಟೀಮ್ ಜೊತೆ ವರ್ಕ್ ಮಾಡೋದು ನನ್ನ ಬ್ಲೆಸ್ಸಿಂಗ್. ಆ್ಯಂಡ್ ಕಲಿಯೋದಕ್ಕೆ ತುಂಬ ಸಿಗುತ್ತೆ ಅನ್ಕೋತೀನಿ. ಆ್ಯಂಡ್ ಪ್ಲಾನಿಂಗ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹೇಳಿ ಟೈಮಿಗೆ ಶುರು ಮಾಡಿದ್ರೆ ಆ್ಯಂಡ್ ಹಬ್ಬದ ದಿನ ಮುಹೂರ್ತ ಸ್ಟಾರ್ಟ್ ಆಗಿದೆ. ಸೊ ಐ ಆಮ್ ಜಸ್ಟ್ ಎಕ್ಸೈಟೆಡ್, ಲುಕಿಂಗ್ ಫಾರ್ವರ್ಡ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಕ್ಯಾರೆಕ್ಟರ್ ಓಕೆ, ಸರ್ ಹೇಳಿದಾಗೆ ಅವ್ರದ್ದೊಂದು ಜವಾಬ್ದಾರಿಯುತವಾದ ಫ್ಯಾಮಿಲಿ. ಸೊ ಅದಕ್ಕೆ ಎಕ್ಸಾಕ್ಟ್ ಅಪೋಸಿಟ್ ಆಗಿ ಇದೆ. ಸೊ ಒಂದು ವಿಲೇಜ್ ಕ್ಯಾರೆಕ್ಟರ್, ಒಂದು ಹಳ್ಳಿ ಟೈಪ್. ಇಟ್ ಈಸ್ ನಂದೊಂಥರ ನಾನು ಐ ವಾಸ್ ಲುಕಿಂಗ್ ಫಾರ್ ಸಚ್ ಕೈಂಡ್ ಆಫ್ ಕ್ಯಾರೆಕ್ಟರ್. ಸೊ ಹೋಮ್ಲಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಅಲ್ಲಿಂದ ಹೀರೋ ಫ್ಯಾಮಿಲಿಗೆ ಹೇಗೆ ಲಿಂಕ್ ಆಗುತ್ತೆ, ಸೊ ಹೇಗೆ ಮುಂದೆ ಹೋಗುತ್ತೆ ಅನ್ನೋದೇ ನನ್ನ ಕ್ಯಾರೆಕ್ಟರ್. ಇಲ್ಲ ಸರ್ ಹೇಳಿದಾಗೆ ಅದೊಂದು ಕಂಟೆಂಟ್ ಅಷ್ಟೇ, ಇಟ್ ಇಸ್ ನಾಟ್ ಆಪರೇಷನ್ ಸಿಂಧೂರ ಶ್ರೀಮತಿ ಸಿಂಧೂರ
ಡೆಫಿನೆಟ್ಲಿ ಅಂದರೆ ಅದೇ ಟೈಮಲ್ಲಿ ಬಂದಿರೋದ್ರಿಂದ ನಿಮ್ಗೆ ಹಂಗೆ ಅನಿಸ್ಬೋದು, ಬಟ್ ಇಟ್ ಇಸ್ ಅ ಪವರ್ಫುಲ್ ಟೈಟಲ್ ಅಷ್ಟೇ. ಸೊ ಇವಾಗ ಅದು ಎಲ್ರಿಗೂ ಗೊತ್ತು ಆ ಆಪರೇಷನ್ ಎಷ್ಟು ಪವರ್ಫುಲ್ ಆಗಿ ಆಯಿತು ಅಂತ. ಸೊ ಈ ಮೂವಿ ಕೂಡ ಅಷ್ಟೇ ಪವರ್ಫುಲ್ ಆಗಿ ಎಲ್ರಿಗೂ ಇಷ್ಟ ಆಗಿ ನೀವು ಬ್ಲೆಸ್ ಮಾಡಿದ್ರೆ ಸಾಕು ಅಷ್ಟೇ. ಆಲ್ರೆಡಿ ಹೇಳಿದಾಗೆ ಒಂದು ವಿಲೇಜ್ ಹೋಮ್ಲಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ತುಂಬ ಹೋಮ್ಲಿ ಬಜಾರಿ ಹುಡುಗಿ, ಮತ್ತೆ ಅವಳ ಮೇಲೆ ರೆಸ್ಪಾನ್ಸಿಬಿಲಿಟಿ ಬಂದಾಗ ಅವಳು ಹೇಗೆ ಟರ್ನ್ ಆಗ್ತಾಳೆ, ಆ ರೆಸ್ಪಾನ್ಸಿಬಿಲಿಟಿನ ಅವಳು ಹೇಗೆ ಕ್ಯಾರಿ ಮಾಡ್ತಾಳೆ ಅನ್ನೋದೇ ನನ್ನ ಕ್ಯಾರೆಕ್ಟರ್. ಥ್ಯಾಂಕ್ ಯು. ಟೀಮ್, ಫಸ್ಟ್ ಆಫ್ ಆಲ್ ಟೀಮ್ ಅಫ್ಕೋರ್ಸ್. ಸೊ ಯಾವುದೇ ಒಂದು ಆರ್ಟಿಸ್ಟ್ಗಾದರೂ ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಸ್ಕ್ರಿಪ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ನನಗೆ 1+1 ಅದು. ಶುಭಾಶಯಗಳು. ನಾನು ಈ ಕಡೆ ನೋಡ್ತಾ ಇದ್ದೆ, ಆ ಕಡೆ ನೋಡ್ತಾ ಇದ್ದೀನಿ ಅಂದರೆ ನನಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಂದು 30 ವರ್ಷದಿಂದ ಪರಿಚಯ. ಆಲ್ಮೋಸ್ಟ್ 32 ಇಯರ್ಸ್ ಇರಬೇಕು, ಒಂದು 94ಇಂದ. ಹೈಯೆಸ್ಟ್ ನನಗೆ ನಮ್ಮ ಗಂಗೂರು ಅವರು ನನಗೆ ಆಲ್ಮೋಸ್ಟ್ 30 ವರ್ಷದಿಂದ ಪರಿಚಯ. ಹಾಗಾಗಿ ಫೋನ್ ಮಾಡಿದ್ರು, ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಮಾಡ್ತೀರಾ ಸಂಗೀತ ಅಂತ. ಸೊ ನಾನು ಸ್ವಲ್ಪ ಆ ಕಡೆ ಸ್ಟುಡಿಯೋ ಕಡೆ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಚಿತ್ರ ಮಾಡ್ತಾ ಇರಲಿಲ್ಲ. ಬಟ್ ಗಂಗು ಕೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಹಾಗಾಗಿ ಮತ್ತು ನಮ್ಮ ಅನಂತವರಂತೂ ಭಾಳ ಅವರು ಸೇಮ್ ಆಲ್ಮೋಸ್ಟ್ 30 ಇಯರ್ಸಿಂದ ಪರಿಚಯ ನಾವು ಅವರೂ ಅಷ್ಟೇ. ಸೊ ಹಾಗಾಗಿ ಈ ತಂಡದಲ್ಲಿ ಹೊಸದಾಗಿ ಪರಿಚಯ ಆಗಿರೋದು ಅಂದರೆ ನಮ್ಮ ನಿರ್ಮಾಪಕರಷ್ಟೇ. ಬಟ್ ಆ ಹೊಸ ಪರಿಚಯ ಆದರೂ ಕೂಡ ನಮ್ಮ ನಾಗಿರೆಡ್ಡಿ ಸರ್ ಎಷ್ಟು ಹತ್ರ ಆಗ್ಬಿಟ್ರು ಅಂದರೆ ಒಂದು ವಿತಿನ್ 1 ತಿಂಗಳ ಒಳಗಡೆ ಅವರು ಅಷ್ಟೇ ಪರಿಚಯ ಅಂತ ನಮಗೆ ಒಂದು ಆ ರೀತಿಲಿ ನಮಗೆ ಒಂದು ಸಾಥ್ನ ಕೊಟ್ಟು ಸಪೋರ್ಟ್ ಕೊಟ್ಟು ಒಳ್ಳೆ ಹಾಡುಗಳು ಬರಲಿ, ನೀವು ಏನು ಬೇಕಾದ್ರೆ ಮಾಡಿ, ನಾವು ಫುಲ್ ಸಪೋರ್ಟ್ ಮಾಡ್ತೀವಿ, ಒಳ್ಳೆ ಬಜೆಟ್ ಕೊಡ್ತೀವಿ, ಚೆನ್ನಾಗಿ ಮಾಡಿ ಅಂತ ಹೇಳಿ ನಮಗೆ ಒಂದು ಸಪೋರ್ಟ್ ಕೊಟ್ಟಿದ್ದರಿಂದ ಈ ಚಿತ್ರದ ಹಾಡುಗಳು ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ. ಅದೇ ರೀತಿ ಆ ಹಾಡುಗಳನ್ನ ಮುಂದೆ ತೆರೆ ಮೇಲೆ ತೊಗೊಂಡು ಹೋಗೋದಕ್ಕೆ PKS ದಾಸ್ ಅವರು ಸೂಪರಾಗಿ ಮಾಡ್ತಾರೆ, ಗ್ಯಾರಂಟಿ. ಆಮೇಲೆ ನಮ್ಮ ವಿಜಯ ರಾಘವೇಂದ್ರ ಅವರು ಮತ್ತು ಪ್ರಿಯ ಅವರಂತೂ ಗ್ಯಾರಂಟಿ. ಎಲ್ಲ ಸೇರಿ ಮಾಸ್ಟರ್ ಇದ್ದಾರೆ, ಎಲ್ಲ ಎಕ್ಸ್ಪೀರಿಯನ್ಸ್ ಟೀಮ್. ನನಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಯಾರು ಇಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಅಷ್ಟೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಟೀಮ್ ಜೊತೆ ವರ್ಕ್ ಮಾಡೋದು ಒಂದು ಖುಷಿ ಆಗುತ್ತೆ. ಯಾಕಂದರೆ ಔಟ್ಪುಟ್ ಅಷ್ಟೇ ನಿಮ್ಗೆ ಆ ಕಥೆ ಡೈರೆಕ್ಟರ್ ತೆಗೆದಾಗ ಆಟೋಮೆಟಿಕ್ ಎಕ್ಸ್ಪೀರಿಯನ್ಸ್ ಟೀಮ್ ಎಲ್ಲಾನು ಟೋಟಲಿ ಎಕ್ಸ್ಪೀರಿಯನ್ಸ್ ಟೀಮ್ ಇರೋದ್ರಿಂದ, ಅನುಭವಿಸ್ತಿರೋದ ಒಂದು ಟೀಮ್ ಇರೋದ್ರಿಂದ ಖಂಡಿತ ಚಿತ್ರೀಕರಣ ಮತ್ತು ಆ ಚಿತ್ರ ಚೆನ್ನಾಗಿ ಮೂಡಿ ಬಂದೇ ಬರುತ್ತೆ ಅಂತ ನನಗೊಂದು ಗ್ಯಾರಂಟಿ ಇದೆ. ಹಾಗಾಗಿ ಇವತ್ತಿನ ಈ ತಂಡಕ್ಕೆ ಮತ್ತು ಈ ಒಂದು ನೀವೆಲ್ಲ ಬಂದಿರೋದಕ್ಕೆ ಭಾಳ ಖುಷಿ ಆಗ್ತಾ ಇದೆ, ಭಾಳ ಸಂತೋಷ. ಥ್ಯಾಂಕ್ ಯು. ಇದರಲ್ಲಿ ಕಲ್ಯಾಣು, ಕವಿರಾಜು ಮತ್ತು ನಮ್ಮ ಡೈರೆಕ್ಟರ್ ಒಂದಷ್ಟು ಬ್ಯಾಕ್ಗ್ರೌಂಡ್ ಸಾಂಗ್ಗಳಿದೆ. 3 ಜನನ ಸೇರಿಕೊಂಡು 4 ಹಾಡು ಮತ್ತು ಒಂದು 2 ಬಿಟ್ ಹಾಡುಗಳಿದೆ. ಟೋಟಲ್ 6 ಹಾಡುಗಳಿದೆ ಇದರಲ್ಲಿ. ಚೆನ್ನಾಗಿ ಬಂದಿದೆ. ಸಿಂಗರ್ಸ್ ಇನ್ನೂ ಡಿಸೈಡ್ ಮಾಡಿಲ್ಲ, ಹಾಗಾಗಿ ಸಾಂಗ್ ಮಾತ್ರ ಮಾಡಿದ್ದೀವಿ. ಇನ್ನೊಂದು 10 ದಿವಸದಲ್ಲಿ ವಾಯ್ಸ್ ಮಿಕ್ಸಿಂಗ್ ಎಲ್ಲ ಆಗುತ್ತೆ. ಡೆಫಿನೆಟ್ಲಿ ಸಾಂಗ್ಸ್ ತುಂಬ ಸೂಪರಾಗಿ ಬಂದಿದೆ. ಯಾಕಂದರೆ ನನಗೆ ಸ್ವಲ್ಪ ಟೈಮ್ ಇತ್ತು, ನಾನು ಜಾಸ್ತಿ ಸಿನಿಮಾಗಳು ಮಾಡ್ತಾ ಇಲ್ವಲ್ಲ ಅವಾಗ. ಸೊ ಹಾಗಾಗಿ ಈ ಚಿತ್ರದ ಮೇಲೆ ಒಂದು ತಿಂಗಳು ಕಾನ್ಸಂಟ್ರೇಟ್ ಮಾಡೋದಕ್ಕೆ ನನಗೆ ಸ್ವಲ್ಪ ಅವಕಾಶ ಸಿಕ್ತು. ಹಾಗಾಗಿ ಈ ಚಿತ್ರ ಹಾಡುಗಳು ಡೆಫಿನೆಟ್ಲಿ ನನಗೊಂದು ಅಟ್ಲೀಸ್ಟ್ ಎವ್ರಿಬಡಿ ಟ್ರೈಸ್ ಫಾರ್ ಎ ಕಮ್ ಬ್ಯಾಕ್ ಅಲ್ವಾ. ಸೊ ಬಂದರೆ ನಮಗೂ ಖುಷಿನೇ, ನಮಗೊಂದಷ್ಟು ಚಿತ್ರ ಬರುತ್ತೆ ಹಿಟ್ಟಾದ್ಮೇಲೆ. ಆ ಖುಷಿಯಲ್ಲೇ ನಾವು ಮಾಡಿರೋದು. ಹಾಗಾಗಿ ಡೆಫಿನೆಟಾಗಿ ಚೆನ್ನಾಗಿ ಮಾಡಿದ್ವಿ. ಎಲ್ರಿಗೂ ಶುಭಾಶಯಗಳು. ನನಗೆ ತುಂಬ ಖುಷಿ ಆಗುತ್ತೆ, ಹೆಮ್ಮೆನಾಗುತ್ತೆ. ಏನಕ್ಕೆಂದರೆ ಎಲ್ರಿಗೂ ಕೆಲಸ ಮಾಡಿದ್ದೀನಿ, ಆಲ್ಮೋಸ್ಟ್ ಇವ್ರ ಜೊತೆ ಮಾಡಿದ್ರೆ ಅಷ್ಟೇ. ನಮ್ಮ ನಿರ್ಮಾಪಕರ ಜೊತೆ ಕೆಲಸ ಮಾಡಿಲ್ಲ. ಅನಂತ್ ಸರ್ ಜಾಸ್ತಿ ಕಲ್ಪನಾ 2 ಮಾಡಿದ್ದೆ, ಕ್ಲೈಮ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ರಾಘು ಸರ್ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು 35 ವರ್ಷದ ಪರಿಚಯ. ಚಿನ್ನರಿ ಮತ್ತು ಆದಮೇಲೆ ನಾನು ಡ್ಯಾನ್ಸ್ ಹೇಳ್ಕೊಡ್ತಿದ್ದೆ, ಒಂದು ಡ್ಯಾನ್ಸ್ ಕ್ಲಾಸ್ ಹೋಗ್ಬಿಟ್ಟು. ರಾಘುಗೂ ನೋಡಿ ಹುಡುಗರು ಅದ್ರ ನಿಮ್ಗೆ ಯಾರು ಗೊತ್ತಿಲ್ಲ, ಸಿನಿಮಾದಲ್ಲಿ ಏನು ಡ್ಯಾನ್ಸ್ ಮಾಡಿದ್ರು ಅದಕ್ಕೆ 100% ಜಾಸ್ತಿ ಮಾಡ್ತಾರೆ. ಅಷ್ಟು ಒಳ್ಳೆ ಡ್ಯಾನ್ಸರ್ ರಾಘು ಸರ್, ರಿಯಲಿ ಡ್ಯಾನ್ಸರ್. ನಾವು ತುಂಬ ಶೋ ಮಾಡಿದ್ದೀವಿ. ನಾಳೆ ಶೋ ಅಂದ್ರೆ ಇವತ್ತು ಬಂದು ರಿಹರ್ಸಲ್ ಮಾಡಿ ಸಖತ ಮಾಡೋರು ಅಂಥ ಡ್ಯಾನ್ಸರ್ ನಮ್ಗೆ ತುಂಬ ಆಮೇಲೆ ಗಂಗಣ್ಣನ ಜೊತೆ ತುಂಬ ಕೆಲಸ ಮಾಡಿದ್ದೀನಿ. ಆಮೇಲೆ ಕನ್ನಡದಲ್ಲಿ ಫಸ್ಟೇ 100 ಜನ ಡ್ಯಾನ್ಸರ್ಸ್ ಮಾಡಿ ಹಾಕಿದಂದರೆ ಮ್ಯಾನೇಜರ್ ಗಂಗು ಸರ್. ನಮ್ಗೆ ಹೇಳಿದ್ರೆ 100 ಜನ ಬೇಕು ಡ್ಯಾನ್ಸರ್ಸ್ ಅಂತ ಕೊಟ್ಟರು. ಹೀರೋ ಯಾರಪ್ಪ ಅಂದರೆ ನೋಡಿ ಸರ್. 100 ಜನ ಡ್ಯಾನ್ಸರ್ಸ್ ಫಸ್ಟ್ ಟೈಮ್ ಹಾಕಿದ್ರು. ಏನು ಸಿನಿಮಾ ಹೆಸರು ಮಾಡೋದು ಮುರಾರಿ ಅಂತ. ಮುರಾರಿ ಅದ್ಭುತ ಸಾಂಗು. ಆಮೇಲೆ ಇವ್ರ ತುಂಬ ಕೆಲಸ ಮಾಡಿದ್ದೀನಿ, ಗಣೇಶರ ಜೊತೆ ಕೆಲಸ ಮಾಡಿದ್ದೀನಿ. ನಮ್ಮ ದಾಸನವ್ರ ಜೊತೆ ನೋಡಿ ಇನ್ನೂ ಹೆಂಗಾಗಿದ್ದಾರೆ, ಇನ್ನೂ 22 ವರ್ಷ ಥರ ಇದ್ದಾರೆ. ಅಂದರೆ ನಿಮಗೆ ಸ್ವಲ್ಪ ನಾನು ಪರಿಚಯ ಇಲ್ಲ. ನಾನೊಂದು ಹೆಚ್ಚು ಕಡಿಮೆ
ಕನ್ನಡದಲ್ಲಿ ರಾಜ್ಕುಮಾರ್ ಸರ್ ಅವ್ರ ಗುಂಪು ಡ್ಯಾನ್ಸ್ ಮಾಡಿಸಿಲ್ಲ, ನಾನು ಅದೃಷ್ಟ ಮಾಡಿಲ್ಲ. ಎಲ್ಲರೂ ವಿಷ್ಣು ಸರು, ಅಂಬರೀಶ್ ಸರು ಎಲ್ಲರಿಗೂ ಡ್ಯಾನ್ಸ್ ಮಾಡಿಸ್ಬಿಟ್ಟಿದ್ದೀನಿ. ದರ್ಶನ್ ಸರ್ ಫಸ್ಟ್ ಪಿಚ್ ನಾನೇ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಇವತ್ತು ನಾನು ಡ್ಯಾನ್ಸ್ ಮಾಡಿ ಕೆಲಸ ಮಾಡ್ತಾಯಿದ್ರೆ ದೇವರ ಆಶೀರ್ವಾದ. ಆಮೇಲೆ ನೀವೆಲ್ಲರೂ ಪ್ರೋತ್ಸಾಹ ನಮಗಿರಬೇಕು, ಸಿನಿಮಾ ಮೇಲೆ ಇರಬೇಕು ನನಗೆ. ಯಾಕೆಂದರೆ ನಾನು ತುಂಬ ವರ್ಷ ಆಯಿತು ಫಸ್ಟ್ ಮೀಟಿಂಗ್ ಗೊತ್ತಿ. ಅನಂತ್ ಸರ್ ತುಂಬ ಥ್ಯಾಂಕ್ಸ್, ಗಂಗಾ ಸರ್ ತುಂಬ ಧನ್ಯವಾದಗಳು. ಯಾಕೆಂದರೆ ಇವಾಗ ಹೆಂಗಿದೆ ಟ್ರೆಂಡ್ ಅಂದರೆ ಒಂದು ಸಿನಿಮಾಗೆ ಒಬ್ಬರೇ ಮಾಸ್ಟರ್ ಇರ್ತಾರೆ, ಅಂದರೆ ಇರ್ತಿದ್ರು ಆವಾಗ. ಅದಾದಮೇಲೆ ಚೇಂಜ್ ಆಯಿತು, ಒಂದು ಸಿನಿಮಾಗೆ 4 ಜನ ಮಾಸ್ಟರ್, 5 ಜನ ಮಾಸ್ಟರ್. ಈ ಸಿನಿಮಾ ತಗೊಂಡು ಫುಲ್ ಸಾಂಗ್ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ವೆರಿ ಮಚ್. ತುಂಬ ವರ್ಷದ ನಂತರ ಈ ಸಿನಿಮಾ ಇಟ್ಟಾಗಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಈಗ ಸಿನಿಮಾ ಹೆಂಗಿದೆ, ಯಾರು ಕಷ್ಟಪಡ್ತಾರೋ ಅವ್ರಿಗೆ ಫಲ ಸಿಗೋದು ಕಷ್ಟ, ಅದೃಷ್ಟ ಇರಬೇಕು ಸಿನಿಮಾ ನೋಡ್ಬೇಕಂದ್ರೆ. ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಕೌಂಟ್ ಆಗಲ್ಲ. ನಿಮ್ಗೆ ಇತ್ತೀಚೆಗೆ ಗೊತ್ತು, ನಾವು ರಾಘು ಸರ್ ಹೇಳಿದ್ರು, ಯಾವ ಸಿನಿಮಾ ಅನ್ಕೋತೀವೋ ಅದು ಓಡಲ್ಲ, ಯಾವ ಸಿನಿಮಾ ನಾವು ತುಂಬ ಅನ್ಕೊಳ್ಳೋ ಆ ಸಿನಿಮಾ ಸೂಪರ್ ಹಿಟ್ ಆಗ್ಬಿಡ್ತದೆ. ಅದೇ ರೀತಿಯೇ ನಮಗೆ ಅದೃಷ್ಟನೂ ಬರಲಿ, ಲಕ್ಕೂ ಬರಲಿ, ಸಿನಿಮಾ ಸೂಪರ್ ಹಿಟ್ ಆಗಲಿ. ಇದೇ 100 ಜನ ಕೆಲಸ ಸಿಗಲಿ. ನಿರ್ಮಾಪಕರು ತುಂಬ ಧನ್ಯವಾದಗಳು ಸರ್, ಯಾಕೆಂದರೆ ಅವರೊಬ್ಬರಿದ್ದರೆ ಎಷ್ಟೋ ಜನ ಕೆಲಸ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಮಾತನ್ನ ತಪ್ಪಾಗಿದೆ, ಕ್ಷಮೆ ಇರಲಿ. ಗಾಡ್ ಬ್ಲೆಸ್. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ವೆರಿ ಗುಡ್. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಮಾಡಿ ತುಂಬ ಸಂತೋಷ. ಈ ಸಿನಿಮಾ ಮಾಡೋದು ತುಂಬ ಸಂತೋಷ. ಜಾಸ್ತಿ ಅದು ಜಾಸ್ತಿ ಬಿಹೇವ್ ದ ಕ್ಯಾಮ್ರಾ. ಎಲ್ರಿಗೂ ವಿಜಯದಶಮಿಯ ಆರ್ಥಿಕ ಶುಭಾಶಯಗಳು. ಮೊದಲನೇದಾಗಿ ನಾವು ಈಗೆಲ್ಲ ಎಲ್ಲರೂ ಸೇರಿರೋ ಟೆಕ್ನಿಷಿಯನ್ಸು ಎಲ್ಲ ಹಳೆ ಫ್ರೆಂಡ್ಸನ್ನೇ. ಅನಂತ ಆಗ್ಬೋದು, ನಮ್ಮ ರಾಜೇಶ್ ಆಗ್ಬೋದು, ಗಣೇಶ್ ಆಗ್ಬೋದು. ರಾಘು ಸರ್ ಜೊತೆಲೇ ನಾನು ಇಷ್ಟು ವರ್ಷ ಆದ್ರೂ ನಾನು ಮಾಡ್ತಾ ಇರೋದು ಮೊದಲನೇ ಸಿನಿಮಾ. 130 ಸಿನಿಮಾದಲ್ಲಿ ನನ್ನ ಮೊದಲನೇ ಸಿನಿಮಾ ರಾಘು ಸರ್ ಜೊತೆ ಮಾಡ್ತಾಯಿದ್ದೀನಿ. ಮತ್ತು ಮುರಳಿ ಸರ್ ಜೊತೆಲಿ ಕಮ್ಮಿ ಅಂದರೂ 15 ಸಿನಿಮಾ ಮಾಡಿದ್ದೀನಿ. 15 ಸಿನಿಮಾ ನಾನು ಮಾಡಿದ್ದೀನಿ. ನನ್ನ ಅದೃಷ್ಟ ಇವಾಗ ರಾಘು ಸರ್ ಜೊತೆ ಮಾಡ್ತಾ ಇರೋದು. ಮತ್ತು ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ನಾಗಿರೆಡ್ಡಿ ಸರ್ಗೆ, ಪ್ರೊಡ್ಯೂಸರ್, ನಿರ್ಮಾಪಕರು, ಅನ್ನದಾತರು. ಈ ಟೈಮಲ್ಲಿ ಇಂಡಸ್ಟ್ರಿ ಬಗ್ಗೆ ಎಲ್ಲ ಗೊತ್ತಿದೆ ಅವ್ರಿಗೆ. ಗ್ರೀನ್ ಸಿಗ್ನಲ್ ಅಂತ ಒಂದು ಸಿನಿಮಾ ಮಾಡಿದ್ರು ಅವರು. ಎಲ್ಲವೂ ಗೊತ್ತಿದೆ ಅವ್ರಿಗೆ, ಎಷ್ಟು ಲಾಸ್ ಆಗ್ತಾ ಇದೆ, ಇಲ್ಲಿ ಇಂಡಸ್ಟ್ರಿ ಯಾವ ಮಟ್ಟಕ್ಕೆ ಹೋಗಿದ್ದೀವಿ ನಾವು ಎಲ್ಲವೂ ಗೊತ್ತಿದೆ. ಆದರೂ ಧೈರ್ಯವಾಗಿ ಒಂದು ಸಿನಿಮಾ ಅಂತಂದರೆ ಫ್ಯಾಮಿಲಿ ಡ್ರಾಮಾ ಮಾಡೋಣ ಸರ್, ನಾವು 100% ಹಿಟ್ಟಾಗುತ್ತೆ ಈ ಸಿನಿಮಾ. ನನಗೆ ತುಂಬ ಇಷ್ಟ ಈ ಕತೆ, ನೀವು ಮಾಡಿ 100% ಮುಂದೆ ನಿಂತ್ಕೊಂಡು ನನ್ನ ಜೊತೆ ಈ ಸಿನಿಮಾ ಮಾಡಿ ಸರ್ ಅಂತ ಹೇಳಿದ್ರು. ಸೊ ಅವರು ಡಿಸೈಡ್ ಮಾಡಿದ್ಮೇಲೆ ಎವ್ರಿಥಿಂಗ್ ಅಂದರೆ ಎಲ್ಲನೂ ಡಿಸೈಡ್ ಮಾಡಿ, ಇದೇ ಟೆಕ್ನಿಷಿಯನ್ ಬೇಕು, ಇವರೇ ಬೇಕು, ದಾಸೇ ಬೇಕು, ಅನಂತನೇ ಬೇಕು, ನಮ್ಮ ರಾಜೇಶ್ ಸರೇ ಬೇಕು, ಗಣೇಶೇ ಬೇಕು ಅಂತ ಡಿಸೈಡ್ ಮಾಡಿ, ನಾನು ಅವರು ಡಿಸೈಡ್ ಮಾಡಿ ಈ ಸಿನಿಮಾ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ದಯವಿಟ್ಟು ತಮ್ಮೆಲ್ಲರೂ ಪ್ರೋತ್ಸಾಹ, ಮೊದಲನೇದಾಗಿ ಮಾಧ್ಯಮ ಮಿತ್ರರು ನಮ್ಮ ಮೇಲೆ ಆಶೀರ್ವಾದ ಮಾಡಿ, ನನಗೂ ಆಶೀರ್ವಾದ ಮಾಡಿ, ನಾಗಿರೆಡ್ಡಿ ಸರ್ಗೆ ಆಶೀರ್ವಾದ ಮಾಡಿ, ರಾಘು ಸರ್ಗೂ ಆಶೀರ್ವಾದ ಮಾಡಿ, ಅನಂತ ಸರ್ಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಶ್ರೀಮತಿ ಸಿಂಧೂರ, ಆಪರೇಷನ್ ಸಿಂಧೂರ ಅಷ್ಟೇ ಸಕ್ಸಸ್ ಆಗಲಿ ಅಂತ ನಿಮ್ಮೆಲ್ಲರ ಮುಖಾಂತರ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಅನಂತ್ ಅವರು ಈಗಾಗಲೇ 25-30 ವರ್ಷದಿಂದ ಒಟ್ಟೊಟ್ಟಿಗೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀವಿ. ಅವ್ರು ಮಾಡೋ ಸಿನಿಮಾಗಳಲ್ಲೂ ಒಂದು ಒಳ್ಳೆ ಪಾತ್ರ ಕೊಡ್ತಾರೆ. ಬಟ್ ಅದು ಈ ಸಿನಿಮಾದಲ್ಲಿ ಪಾತ್ರ ಎಲ್ಲ ಪಾತ್ರಗಳಿಂದ ಒಳ್ಳೆ ಪಾತ್ರ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಕತೆ ಹೇಳಿದ ರೀತಿ, ಅದು ಎಷ್ಟು ಲೆಂತ್ ಬರುತ್ತೆಲ್ಲ ಹೇಳಿದ್ದು ಭಾಳ ಖುಷಿ ಆಯಿತು. ಜೊತೆಗೆ ನಾಗಿರೆಡ್ಡಿ ಅವರು ನಿರ್ಮಾಪಕರು, ನಾನು ಒಬ್ಬ ನಿರ್ಮಾಪಕನಾಗಿ ನಿರ್ಮಾಪಕರ ಕಷ್ಟ ಏನು ಅಂತ ಗೊತ್ತಿದೆ. ಅವರು ಈಗ ಗಂಗೂರು ಹೇಳಿದಾಗೆ ಧೈರ್ಯ ಮಾಡಿ ಒಂದು ಕೌಟುಂಬಿಕ ಸಿನಿಮಾವನ್ನು ಮಾಡ್ತಾಯಿದ್ದಾರೆ. ಅವರು ಅವ್ರ ಆಫೀಸಿಗೆ ಕರೆಸಿ ವಿಶೇಷವಾಗಿ ಮಾತನಾಡಿದ್ದು, ಒಬ್ಬ ಆರ್ಟಿಸ್ಟಿಗೆ ಗೌರವ ಕೊಟ್ಟಿದ್ದು ನಿಜಕ್ಕೂ ಸಂತೋಷ ಆಯ್ತು ಸರ್. ನಿಮಗೆ ಅಭಿನಂದನೆಗಳು ನಾಗಿರೆಡ್ಡಿ ಸರ್. ಹಾಗೆ ನಾವು ಗಂಗೂರು ಸುಮಾರು ಸಿನಿಮಾಗಳು ಒಟ್ಟಿಗೆ ಮಾಡಿದ್ದೀವಿ. ಈ ವೇದಿಕೆ ಮೇಲೆ ಎಲ್ಲರ ಜೊತೆನೂ ಕೆಲಸ ಮಾಡಿದ್ದು, ಎಕ್ಸೆಪ್ಟ್ ಹೀರೋಯಿನ್ನು, ಎಲ್ಲರ ಜೊತೆನೂ ಕೆಲಸ ಮಾಡಿದ್ದು ಅನುಭವ ಇದೆ. ಮತ್ತು ವಿಜಯರಾಘವೇಂದ್ರ ಸರ್ ಅವರ ಅಂಥ ದೊಡ್ಡ ಕುಟುಂಬದಿಂದ ಬಂದರೂ ಅವರ ಒಂದು ನಯ, ವಿನಯ, ನಡವಳಿಕೆ ನಿಜಕ್ಕೂ ಭಾಳ ಅಪ್ರಿಷಿಯೇಟ್ ಮಾಡೋವಂಥದ್ದು. ನಾವು ಒಬ್ಬ ಕಲಾವಿದರಾಗಿ ಅವ್ರ ಹತ್ರ ಒಂದು 3 ಸಿನಿಮಾ ಮಾಡಿದ್ದೀನಿ. 3 ಸಿನಿಮಾದಲ್ಲೂ ಕೂಡ ಭಾಳ ಆತ್ಮೀಯತೆಯಿಂದ ಮಾತಾಡ್ತಾರೆ. ಅದೇ ಬೇರೆ ಕಡೆ ಸಿಕ್ಕರೂ ಅಷ್ಟೇ ಆತ್ಮೀಯತೆ ಮಾತಾಡ್ತಾರೆ. ದೊಡ್ಡ ಗುಣ ಸರ್ ನಿಮ್ಮದು. ಇಲ್ಲ, ನಿಜವಾಗ್ಲೂ ದೊಡ್ಡ ಗುಣ ಅದು. ಹಾಗೆ ಅನಂತವ್ರ ಸಿನಿಮಾ ಸ್ಪೆಷಾಲಿಟಿ ಅಂದರೆ ಒಂದು ಕೌಟುಂಬಿಕ ಚಿತ್ರ, ಸಾಂಸಾರಿಕ ಚಿತ್ರ, ಇಡೀ ಕುಟುಂಬ ಸಮೇತರಾಗಿ ನೋಡುವಂಥ ಚಿತ್ರವನ್ನು ಮಾಡುವಂಥ ಒಂದು ರೂಢಿ ಅನಂತವರು ರೂಢಿಸ್ಕೊಂಡಿದ್ದಾರೆ. ಈ ಒಂದು
ಶ್ರೀಮತಿ ಸಿಂಧೂರ ಅದೇ ಥರ ಸಕ್ಸಸ್ ಆಗಲಿ, ಆಪರೇಷನ್ ಸಿಂಧೂರ ಅಷ್ಟೇ ಹೆಸರು ಮಾಡಲಿ ಅಂತ ನಿಮ್ಮೆಲ್ಲರ ಮುಖಾಂತರ ಕೇಳ್ಕೊಳ್ತಾ ಇಡೀ ತಂಡಕ್ಕೆ ಶುಭಾಶಯವನ್ನು ಕೊಡ್ತೀನಿ. ಧನ್ಯವಾದಗಳು. ವಿಲನ್ ಪಾತ್ರ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಸಂಸಾರ ನಡ್ಕೊಂಡು ಹೋಗುವಾಗ ವಿಲನ್ ಎಂಟ್ರಿ ಆದರೆ ಅದು ಸಿನಿಮಾ ಸ್ವಲ್ಪ ಫೋರ್ಸ್ ಇರೋದು. ರಾಮನಿಗೆ ಹೆಸರು ಬರಬೇಕು, ರಾವಣ ಇರಬೇಕು. ಅದೇ ಥರ ವಿಲನ್ ಬರಬೇಕು ಅಂತ ನನ್ನ ವಿಲನ್ನಾಗಿ ಇಟ್ಟಿದ್ದಾರೆ. ಸೊ ವಿಲನ್ ಏನು ಮಾಡ್ತೀವಿ ಸಿನಿಮಾ ಕರೆನ ನೋಡೋಣ. ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ನನಗಷ್ಟು ಮಾತಾಡೋದು ಅನುಭವ ಇಲ್ಲ, ಆದ್ರೂ ಮಾತಾಡಬೇಕಾಗುತ್ತೆ. ಮೊದಲನೇದಾಗಿ 20 ವರ್ಷದ ಕೆಳಗಡೆ ನಾನೊಂದು ಮೂವಿ ಮಾಡಿದ್ದೆ, ಗ್ರೀನ್ ಸಿಗ್ನಲ್ ಅಂತ. ಮತ್ತೆ ನಮ್ಮ ಕೈಯಲ್ಲಿ ಮೂವಿ ಮಾಡೋಕ್ಕೆ ಅವಕಾಶ ಸಿಕ್ಕಲಿಲ್ಲ. ಆದರೆ ಈ ಸಲ ಒಂದು ಮನಸ್ಸು ಮಾಡಿ ಒಳ್ಳೆ ಸಬ್ಜೆಕ್ಟ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿ ನಮ್ಮ ಗಂಗು ಅವ್ರಿಗೆ ಮಾತಾಡಿದೆ, ಈ ಥರ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಮಾಡೋಣ ಅಂತ. ಸರ್ ಆಯ್ತು ಸರ್, ಯೋಚನೆ ಮಾಡೋಣ ಅಂತ 2 ವರ್ಷದಿಂದ ವೆಯ್ಟ್ ಮಾಡಿ ಲಾಸ್ಟ್ ಜನವರಿಯಲ್ಲಿ ಇದಕ್ಕೆ ಮುಹೂರ್ತ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ನಮ್ಮ ವರ್ಕೆಲ್ಲ ಮಾಡಿಕೊಂಡು ಇವಾಗ ಫೈನಲ್ ಆಗಿ ನಾವು ಸಬ್ಜೆಕ್ಟ್ ರೆಡಿ ಆದಾಗ ಹೀರೋ ಯಾರು ಬೇಕಂದಾಗ ಎಲ್ಲ ಯೋಚನೆ ಮಾಡಿದ್ರು, ಯಾರು ಅವರು ಇವರು ಅಂತ ಸುಮಾರು ಜನ ನಾವು ಹೀರೋನ ಸೆಲೆಕ್ಷನ್ ಮಾಡಿ ಕೇಳಿದ್ವಿ. ಆದರೂ ನಮಗೆ ಮನಸ್ಸಿಗೆ ಬಂದಿದ್ದು ನಮ್ಮ ರಾಘು ಸಾಹೇಬರು. ಅವ್ರನ್ನ ನಾನು ಮೊದಲನೇದಲ್ಲಿ ಚಿನ್ನಾರ ಮುತ್ತು ನೋಡಿದಾಗ ನಮ್ಮ ಮೂವಿಯಲ್ಲಿ ಒಂದು ಮುತ್ತು ಕೊಡೋಣ, ಒಂದು ರತ್ನ ಕೊಡೋಣ, ಅವ್ರಗಡೆಯಿಂದ ನಮ್ಗೆ ವಜ್ರ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಈ ಮೂವಿಯನ್ನು ನಾವು ಮಾಡ್ತಾಯಿದ್ದೀವಿ. ಸಿಂಧೂರ ಅಂದರೆ ತಮಗೆಲ್ಲ ಗೊತ್ತು, ಶ್ರೀಮತಿ ಅಂದ್ರೂ ಗೊತ್ತು. ಆದರೆ ಕೊನೆಯದರಲ್ಲಿ ಕಷ್ಟ ಸುಖ ದುಃಖ ಎಲ್ಲವನ್ನು ಮೀರಿ ಬಂದು ಫೈನಲ್ಲಾಗಿ ಬರೋದೇ ಶ್ರೀಮತಿ ಸಿಂಧೂರದಿಂದ ಕೊನೆಗೊಳ್ತದೆ. ಇದರಿಂದ ನಾವು ಈ ಸಿನಿಮಾದಲ್ಲಿ ಮೈಥಾಲಜಿ ಮಿಕ್ಸ್ ಇದೆ, ಒಳ್ಳೆ ಸಂಸಾರ ಮಿಕ್ಸ್ ಇದೆ, ಒಳ್ಳೆ ಕಂಟೆಂಟ್ ಇದೆ. ಆ ಕಂಟೆಂಟಿಂದ ಎಲ್ಲರೂ ಈ ಸಿನಿಮಾವನ್ನು ನೋಡಿ ಖುಷಿ ಪಡ್ತಾರೆ. ತಾವೆಲ್ಲ ಇದ್ರ ಬಗ್ಗೆ ಸ್ವಲ್ಪ ನಮಗೆ ನಿಮ್ಮ ಕಡೆಯಿಂದ ಫುಲ್ ಆಶೀರ್ವಾದ ಬರಬೇಕಂತ ಕೋರ್ತೀನಿ. ನಮಸ್ಕಾರ ಸರ್. ನಮ್ದು ಏನು ಅದು ಗೆಸ್ಟ್ ರೋಲ್ ಇದೆ ಸಣ್ಣದು ಅಷ್ಟೇ. ಜಾಸ್ತಿ ಸ್ವಲ್ಪ ಥ್ಯಾಂಕ್ ಯು.